ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಹೆಸರು ಈ ಒಂದು ಸದ್ದು ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ BJP ಪಕ್ಷಕ್ಕೆ ದೊಡ್ಡ ಹೊಡೆತ ಅಂತಲೇ ಹೇಳಿದರೆ ತಪ್ಪಾಗಲಾರದು. ಏನಾಯಿತು BJP ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಕರ್ನಾಟಕ BJP ಬಿಕ್ಕಟ್ಟನ್ನು ಅನುಭವಿಸ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ ಸ್ಪಷ್ಟನೆಯನ್ನು ಕೂಡ ಮಾಡಿತ್ತು, ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿದೆ. ಯಾಕೆ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ವಿಡಿಯೋಗೆ ಒಂದು ಲೈಕ್ ಮಾಡಿಕೊಡಿ. ಕರ್ನಾಟಕ ಕಾಂಗ್ರೆಸ್ ನಲ್ಲಿದ್ದ ತಣ್ಣಗಾಗಿದ್ದಂತಹ ನಾಯಕತ್ವ ಬದಲಾವಣೆಯ ಈ ಡ್ರಾಮಾ ಬಹಳ ವಿರೋಧ ಪಕ್ಷವಾಗಿ ಕೂಡ BJPಯಲ್ಲಿ ಭಾರಿ ಬಿರುಗಾಳಿಯನ್ನೇ ಹಬ್ಬಿಸಿದೆ. BJPಯ ರಾಜ್ಯ ಅಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಅವರ ನಾಯಕತ್ವದ ಮೇಲೆ ದೆಹಲಿ ಹೈಕಮಾಂಡ್ಗೆ ಸಂಪೂರ್ಣವಾಗಿ ವಿಶ್ವಾಸವನ್ನ ಕಳೆದುಕೊಂಡಿದೆ. ಇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ. ಹಾಗಾಗಿ ರಾಜಕೀಯ ವಲಯದಲ್ಲಿ ತೀವ್ರವಾಗಿ ಚರ್ಚೆಗಳು ಎದುರಾಗಿರುವಂಥದ್ದು ವೀಕ್ಷಕರೇ. ಸದ್ಯ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವಂಥ BS ಯಡಿಯೂರಪ್ಪ ಅವರ ರಾಜಕೀಯ ಯುಗಕ್ಕೆ ಇತಿಶ್ರೀ ಹಾಡಲು ಹೈಕಮಾಂಡ್ ಮುಂದಾಗ್ತಿದೆ ಎಂಬ ವಿಜೇಂದ್ರ ಬದಲಿಗೆ ಕರ್ನಾಟಕ BJPಯ ಚುಕ್ಕಾಣಿ ಹಿಡಿಯುವ ಆ ಹೊಸ ಮುಖ ಯಾರು ಎಂಬುದು ಪ್ರಶ್ನೆ ಆಗಿದೆ. ರಾಜ್ಯದಲ್ಲಿ BS ಯಡಿಯೂರಪ್ಪ ಅವರ ರಾಜಕೀಯ ಪರಂಪರೆಯನ್ನು ಮುಂದುವರಿಸಲು ಮತ್ತು ಲಿಂಗಾಯತ ಮತ ಬ್ಯಾಂಕ್ ಅನ್ನು ಭದ್ರಗೊಳಿಸಲು BJP ಹೈಕಮಾಂಡ್ BY ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷನಾಗಿ ನೇಮಿಸಿತ್ತು. ಆದರೆ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಪಕ್ಷದೊಳಗಡೆ ಎಲ್ಲವೂ ಸರಿ ಇಲ್ಲ ಎಂಬುದು ಜಗ್ಗಾಯಿರಾತಾಗಿದೆ. ಆರಂಭದಿಂದಲೇ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ BSY ಕುಟುಂಬದ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂಥದ್ದು ಎಲ್ಲರೂ ಕೂಡ ನೋಡಿರ್ತೀವಿ. ಹಾಗಾಗಿ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರು ಆಂತರಿಕ ಭಿನ್ನಾಭಿಪ್ರಾಯ ಶಮನವಾಗಿಲ್ಲ, ಇನ್ನೂ ಕೂಡ ಮಾತನಾಡಿಕೊಳ್ತಾರೆ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನ ಪ್ರಸಂಗ BJPಗೆ ತೀವ್ರ ಮುಖಭಂಗದ ಮುಜುಗರ ತಂದಿದ್ದು, ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಿಗೆ ತಮ್ಮದೇ ಶಾಸಕರ ಮೇಲೆ ಶಿಸ್ತಿನ ಹಿಡಿತ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದೆ. ಇನ್ನು ಮೂಡಾ ಮತ್ತು ವಾಲ್ಮೀಕಿ ಹಗರಣಗಳ ವಿರುದ್ಧ ಬಲವಾದ ಹೋರಾಟ ರೂಪಿಸಲು ಈ ನಾಯಕತ್ವ ವಿಫಲವಾಗಿದ್ದು, ಮೂಡಾ ಪಾದಯಾತ್ರೆಯು ತಾರ್ಕಿಕ ಅಂತ್ಯ ಕಾಣದ ಕಾರಣ ಹೈಕಮಾಂಡ್ ಇಬ್ಬರನ್ನು ದೆಹಲಿಗೆ ಕರೆಸಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಇನ್ನು ರಾಜಕಾರಣದಲ್ಲಿ ಈಗ ಪ್ರಾಬ್ಲಮ್ ಬಿಡುವ ಕೆಲಸವಾಗಬೇಕು. ಯಡಿಯೂರಪ್ಪ ಅವರು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಒಬ್ಬ ಕಾರ್ಯಕರ್ತನಿಗೆ ಬೈದರೆ ತಕ್ಷಣವೇ ಫೋನ್ ಮಾಡಿ ಏನಯ್ಯ ಭಾರಿ ಕೋಪ ನಿಂದು ಎಂದು ಅವನ ಬೆನ್ನು ತಟ್ಟುವ ಕೆಲಸ ಮಾಡ್ತಾ ಇದ್ರು. ಇವತ್ತು ಅಂತಹ ಕೆಲಸವನ್ನು ರಾಜ್ಯದ ನಾಯಕರು ಮಾಡ್ತಿದ್ದಾರೋ ಇಲ್ವೋ ಎಂಬುದನ್ನು ಮಾಧ್ಯಮದವರೇ ಹುಡುಕಿ ಹೇಳಬೇಕಾಗಿರುವಂತಹ ಪರಿಸ್ಥಿತಿಯನ್ನು ತಂದುಕೊಟ್ಟಿದ್ದಾರೆ ಅಂತ DV ಸದಾನಂದಗೌಡರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ಸ್ಥಾನಗಳ ಬಗ್ಗೆ ದೆಹಲಿ ವಲಯದಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇರುವಂತಹ ವಿಚಾರ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸುಳಿವು ದಟ್ಟವಾಗಿದೆ. ಆ ಪ್ರಭಾವಿಗಳನ್ನು ಹುಡುಕ್ತಾ ಇದ್ದಾರೆ. ಯಡಿಯೂರಪ್ಪ ಕುಟುಂಬವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ರೆ ಲಿಂಗಾಯತ ಮತ ಬ್ಯಾಂಕ್ ಕೈತಪ್ಪಬಹುದು ಎಂಬ ಭೀತಿಯೂ ಕೂಡ ಇದೆ. ಹಾಗಾಗಿ ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಹಿಂದೆ ಅಸಮಾಧಾನವನ್ನು ಕೂಡ ನಿಯಂತ್ರಿಸಲು ಮುಂದಿನ ಕೇಂದ್ರ ಸಂಪುಟ ಪುನರಚನೆಯಲ್ಲಿ ಯಡಿಯೂರಪ್ಪ ಅವರ ಮತ್ತೊಬ್ಬ ಪುತ್ರ ಸಂಸದ BY ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕುಟುಂಬದ ಗೌರವ ಕಾಯುವ ತಂತ್ರವನ್ನು ಹೈಕಮಾಂಡ್ ಮಾಡಬಹುದು ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಮತ್ತೊಂದು RSS ಹಿನ್ನೆಲೆಯಲ್ಲಿರುವ ಪ್ರಭಾವಿ ಒಕ್ಕಲಿಗ ನಾಯಕಿ ಶೋಭಾ ಕರಂದ್ಲೇಜೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟುವುದು ಹೈಕಮಾಂಡ್ನ ಮೊದಲ ಲೆಕ್ಕಾಚಾರವಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರಿಗೆ ಸರಿ ಸಮಾನವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡರಾಗಿರುವ ಮುಖಗಳು ಅಂತಂದರೆ CN ಅಶ್ವಥ್ ನಾರಾಯಣ್ ಅಂತಲೇ ಹೇಳ್ಬೋದು. ಹಿಂದುಳಿದ ವರ್ಗಗಳ ತೀಕ್ಷ್ಣ ಮುಖವಾಗಿರುವ ಸುನೀಲ್ ಕುಮಾರ್ ಅವರನ್ನು ವಿರೋಧ ಪಕ್ಷದ ನಾಯಕರು ಸ್ಥಾನದಲ್ಲಿ ಕೂರಿಸಲು ದೆಹಲಿ ಮಟ್ಟದ ವೋಲ್ಟೇಜ್ ತೀರ್ಮಾನವನ್ನು ನಡೆಸಿರುವಂಥದ್ದು. ಇನ್ನು ನಮ್ಮ ಕೇಂದ್ರದ ವರಿಷ್ಠರು ರಾಜ್ಯ BJP ನಾಯಕರಿಗೆ ಒಂಥರ ಹನಿಮೂನ್ ಪೀರಿಯಡ್ ಕೊಟ್ಟಿರುವಂಥದ್ದು. 3 ವರ್ಷದಲ್ಲಿ ಸರಿ ಮಾಡ್ತಾರೆ ಎಂದುಕೊಂಡಿದ್ರು, ಆದರೆ ಇನ್ಮೇಲೆ ಹನಿಮೂನ್ ಮುಗಿದಿದೆ, ಇನ್ಮೇಲೆ ರಿಫಾರ್ಮೆಂಟ್ ಸ್ಟಾರ್ಟ್ ಆಗ್ಬೋದು ಅನ್ನೋದು. ಸದ್ಯ ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ನವರು ಉಸಿರಾಡುತ್ತಾ ಇದ್ದಾರೆ. ಇನ್ನು 2 ತಿಂಗಳಲ್ಲಿ ಕೇಂದ್ರ ವರಿಷ್ಠರು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆಧಾರದ ಮೇಲೆ 2028ಕ್ಕೆ JDS ಸೇರಿ
175 ಸೀಟ್ ಗೆಲ್ಲುವ ಟಾರ್ಗೆಟ್ ನಮ್ಮದಾಗಿರಬೇಕು. ಹಾಗಾಗಿ ಎಂದು ಕೆಲವೊಂದಿಷ್ಟು ಪ್ಲಾನನ್ನು ಮಾಡ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪ ಅವರ ರಾಜಕೀಯ ಪ್ರಭಾವಳಿ ಕ್ಷೇತ್ರತ್ವದು ಮತ್ತು ಹೊತ್ತಿನಲ್ಲಿ BJP ಹೈಕಮಾಂಡ್ ಈ ಹೊಸ ಜುಂಜಾಟಕ್ಕೆ ಮುಂದಾಗಲಿದೆ. ಲಿಂಗಾಯತ ಸಮುದಾಯದ ಸಮೀಕರಣಕ್ಕಾಗಿ ಕೆಲವೊಂದಿಷ್ಟು ಹೆಸರುಗಳ ಕಡೆ ಬರ್ತಾ ಇದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತೆ ಅನ್ನೋದನ್ನು ಅಂತಿಮದಲ್ಲಿ ನೋಡಬೇಕು. ಇಡೀ ರಾಜ್ಯ ರಾಜಕಾರಣದಲ್ಲಿ ಕುತೂಹಲವಾಗಿರುವಂತಹ ಈ ಹೊಸ ಬದಲಾವಣೆ ಇನ್ನು BJPಯನ್ನು ಸಂಪೂರ್ಣವಾಗಿ ರಾಜಕೀಯ ಹೋರಾಟದಲ್ಲಿ ಮುಳುಗಿಸ್ತವೆಯೋ, ಹಳೆ ಮೈಸೂರು ಭಾಗದಲ್ಲಿ ಕೆಲವಿನ ದಡವನ್ನು ಮುಟ್ಟಿಸ್ತವೆಂಬ ದೊಡ್ಡ ಸಸ್ಪೆನ್ಸ್ ಆಗಿರುವಂಥದ್ದು. ಆದರೆ ಈ ಮೇಲ್ನೋಟಕ್ಕೆ ರಾಜಕಾರಣದಲ್ಲಿ ವಿಜಯೇಂದ್ರ ಅವರ ಎಕ್ಸಿಟ್ ಫಿಕ್ಸ್ ಆಗುವುದು ಸಾಧ್ಯತೆ ಕಂಡು ಬರ್ತಾ ಇದೆ. ವಿಜಯೇಂದ್ರ ಅವರ ಒಂದು ಆಡಳಿತ ಅಧ್ಯಕ್ಷ ಸ್ಥಾನದ ವಿಫಲತೆ ಹೆಚ್ಚಾಗಿ ಕಾಣಿದೆ ಹೈಕಮಾಂಡ್ಗೆ. ಹಾಗಾಗಿ ಇವತ್ತು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹೈಕಮಾಂಡ್. ಕೊನೆಗೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಎಕ್ಸಿಟ್ ಮಾಡಿದರೆ ಯಡಿಯೂರಪ್ಪ ಅವರ ಕುಟುಂಬ ಸಂಪೂರ್ಣವಾಗಿ BJP ತೊರೆಯಬಹುದಾ, ಇವೆಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಇದೆ ಹೈಕಮಾಂಡ್. ಲಿಂಗಾಯತ ಸಮುದಾಯದಲ್ಲಿ BJPಗೆ ಯಡಿಯೂರಪ್ಪ ಅವರ ಅಭಿಮಾನಿಗಳು ಕೂಡ ಇದ್ದಾರೆ, ಸಾಕಷ್ಟು ಜನ. ಆದರೆ ಲಿಂಗಾಯತ ಸಮುದಾಯದಿಂದ ಇದ್ದಂತಹ ಯಡಿಯೂರಪ್ಪ ಅವ್ರನ್ನ ನಾವು ಕಡೆಗಣಿಸಿದರೆ ಮತ ಬ್ಯಾಂಕ್ ಕಡಿಮೆ ಆಗಬಹುದಾ ಅನ್ನುವ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಕುಟುಂಬದವರ ಮೇಲೆ ಒತ್ತಡವನ್ನು ಹಾಕಿ ಒಳ್ಳೆಯ ಸ್ಥಾನವನ್ನು ಕೊಡೋದಿರ್ತಾರೆ. ಆದರೆ BY ವಿಜೇಂದ್ರ ಮತ್ತು R ಅಶೋಕ್ ಅವ್ರನ್ನ ಪಕ್ಷದ ಏನು ಪ್ರಭಾವಿಗಳ ಅಧ್ಯಕ್ಷ ಸ್ಥಾನದಿಂದ ಕೊಟ್ಟಿದ್ರು, ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯ BJPಯ ರಾಜ್ಯಾಧ್ಯಕ್ಷರು. ಹಾಗಾಗಿ ಇವರಿಬ್ಬರನ್ನ ಕೂಡ ತೆಗೆದು ಬೇರೆ ಹೊಸ ಒಬ್ಬ ನಾಯಕನನ್ನು ಹುಟ್ಟುಹಾಕುವ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅದು ಯಾವಾಗ ಜಾರಿ ಬರುತ್ತೆ ಗೊತ್ತಿಲ್ಲ. ಆದರೆ ಈ ಒಂದು ಪರಿಣಾಮ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಅಧ್ಯಕ್ಷ ಸ್ಥಾನದಿಂದ ಸಗಿಯುವಂಥದ್ದು ಸುಲಭವಾದ ಮಾತಲ್ಲ. ಆದರೆ ಯಾವ ರಿಯಾಕ್ಟ್ ಆಗುತ್ತೆ, ಏನು ಆಗಬಹುದು ಬೆಳವಣಿಗೆ ಅನ್ನೋದು ದೊಡ್ಡ ಒಂದು ಸುದ್ದಿ. ಆದರೆ ಕರ್ನಾಟಕದಲ್ಲಿ ಪ್ರಭಾವಿ ರಾಜ್ಯಾಧ್ಯಕ್ಷನ ಹುಡುಕೋದು ಭಾಳ ಕಷ್ಟ. ಹಾಗಾಗಿ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ವಿಫಲವಾಗಿ ಕಂಡಿರುವಂಥದ್ದು ಅದು ನಿಜಕ್ಕೂ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ದೊಡ್ಡ ಒಂದು ಪ್ಲಾನ್ ಆಗಿ ಮೋಡ್ ಮಾಡಿಸಿರೋ ವಿಫಲ ಕಂಡಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಂಡಿದೆ ಹೈಕಮಾಂಡ್. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರನ್ನು ಎಕ್ಸಿಟ್ ಮಾಡುವ ಒಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡಿರುವಂಥದ್ದು. ಸದ್ಯ ನೋಡೋಣ ಏನು ಬೆಳವಣಿಗೆ ಆಗುತ್ತೆ ರಾಜಕೀಯದ ಭವಿಷ್ಯ ಅನ್ನೋದನ್ನು. ಸದ್ಯ ಯಡಿಯೂರಪ್ಪನವ್ರನ್ನ ಕರೆಸಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡೋಣ. ಆದರೆ BJP ರಾಜ್ಯಕ್ಕೆ ಪ್ರಭಾವಿ ನಾಯಕರು, ಪಕ್ಷವನ್ನು ಕಟ್ಟಿದಂತಹ ಮೇಧಾವಿಗಳು ಕರ್ನಾಟಕದಲ್ಲಿ ಅಂಥ ಒಂದು ಕುಟುಂಬವನ್ನು ಎಕ್ಸಿಟ್ ಮಾಡೋದು ಭಾಳ ಕಷ್ಟ ಆಗ್ಬೋದು. ಹಾಗಾಗಿ ನೋಡೋಣ ಏನು ಬೆಳವಣಿಗೆ ಆಗುತ್ತೆ ರಾಜಕೀಯದಲ್ಲಿ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಎಕ್ಸಿಟ್ ಮಾಡಿದರೆ ಅದೇ ಕುಟುಂಬದ ಮತ್ತೊಬ್ಬನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡ್ತಾರಾ, ಇಲ್ಲ ಬೇರೆಯ ನಾಯಕರನ್ನು ಹುಟ್ಟು ಹಾಕ್ತಾರಾ, ಕಾದು ನೋಡೋಣ ಏನಾಗುತ್ತೆ ಬೆಳವಣಿಗೆ ಅನ್ನೋದನ್ನು. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.